ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾರ್ಚ್ 2026 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ಇಂದು ನಡೆದಂತಹ ನಿಮ್ಮ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮಕ್ಕಳ. ಸಂಪೂರ್ಣ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದದನ್ನು ಆರಿಸಿ ಬರೀಬೇಕು. ಮೊದಲನೇ ಪ್ರಶ್ನೆ, ಆಹೋಂ ರಾಜವಂಶದ ಸ್ಥಾಪಕ ಕೇಳಿದ್ದಾರೆ. ಈ 4 ಆಪ್ಷನಲ್ಲಿ ಸುಕಾಫಾ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಇಟಲಿಯ ಏಕೀಕರಣದ ಶಿಲ್ಪಿಗಳು. ಈ 4 ಆಪ್ಷನಲ್ಲಿ ಆಪ್ಷನ್ ಬಿ ನಲ್ಲಿರುವಂತಹ ಕೆವೋರ್, ಗ್ಯಾರಿಬಾಲ್ಡಿ, ಮ್ಯಾಜಿನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಕೇಳಿದರೆ. ಬೆಂಗಳೂರು, ಮುಂಬೈ, ಪುಣೆ ಇದೆ. ನವದೆಹಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ನಗರ ಸಮುದಾಯದ ಪ್ರಮುಖ ಲಕ್ಷಣ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ನಗರ ಸಮುದಾಯದ ಪ್ರಮುಖ ಲಕ್ಷಣ ಚಿಕ್ಕ ಗಾತ್ರ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಛಾಯಾ ಭಗವತಿ ಜಲಪಾತವನ್ನು ಉಂಟು ಮಾಡಿದ ನದಿ ಕೇಳಿದ್ದಾರೆ. ಅದು ದೋಣಿ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್, ಧಾನ್ಯಗಳ ರಾಣಿ ಎಂದು ಹೆಸರಾಗಿರುವ ಧಾನ್ಯ ಮೆಕ್ಕೆಜೋಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 7ನೇದು, ಲೋಹದ ಹಣಕ್ಕೆ ಉದಾಹರಣೆ ಕೇಳಿದ್ದಾರೆ. ಈ 4ರಲ್ಲಿ ನಾಣ್ಯಗಳು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆ ಕೇಳಿದ್ದಾರೆ. ಅದು ಜಿಲ್ಲಾ ಆಯೋಗ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು MCQ ಕ್ವಶನ್ಸ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. 9ನೇ ಪ್ರಶ್ನೆ, ಕಾರ್ಕೋಟ ವಂಶವು ಅವನತಿಯಾಗಲು ಅತಿ ಮುಖ್ಯವಾದ ಕಾರಣ ಯಾವುದು ಕೇಳಿದರೆ. ಲಲಿತಾದಿತ್ಯನ ನಂತರ ಬಂದ ರಾಜರು ದುರ್ಬಲರಾಗಿದ್ದ ಕಾರಣ ಕಾರ್ಕೋಟ ವಂಶ ಅವನತಿಯಾಗ್ತದೆ. 10ನೇ ಪ್ರಶ್ನೆ, ಫ್ರೆಂಚ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸಿನ ಅರಸ ಆಗಿದ್ದವನು ಯಾರು. ಲೂಯಿಸ್ 16 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು. ಬಂಡವಾಳಶಾಹಿ ವರ್ಗ. 12ನೇ ಪ್ರಶ್ನೆ, ಸಾಮಾಜೀಕರಣ ಎಂದರೇನು. ಮಗುವು ಸಾಮಾಜಿಕ ವ್ಯಕ್ತಿಯಾಗಿ ಬೆಳೆಯುವ ಪ್ರಕ್ರಿಯೆಯೇ ಸಮಾಜೀಕರಣ ಆಗಿರ್ತದೆ. 14ನೇ ಪ್ರಶ್ನೆ, ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ ಏಕೆ. ಏಕೆಂದರೆ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಇರೋದ್ರಿಂದ ಅದು ಕಾಶ್ಮೀರವಾಗಿದೆ ಮಕ್ಕಳ. ನೆಕ್ಸ್ಟ್, ಸಾವಯವ ಬೇಸಾಯ ಎಂದರೇನು ಕೇಳಿದರೆ. ನೈಸರ್ಗಿಕ ವಸ್ತುಗಳು ಮತ್ತು ಜೈವಿಕ ಗೊಬ್ಬರಗಳ ಕೀಟನಾಶಕಗಳನ್ನು ಬಳಸಿ ಬೆಳೆಯುವ ಪರಿಸರ ಸ್ನೇಹಿ ಕೃಷಿ ಪದ್ಧತಿ ಆಗಿರ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಗ್ರಾಮೀಣ ಜನರ ಪ್ರಮುಖ ಉದ್ಯೋಗ ಯಾವುದು. ವ್ಯವಸಾಯ. 16ನೇ ಪ್ರಶ್ನೆ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿಕೆ ನೀಡಿದವರು JL ಹೇನ್ಸ್ ಆಗಿರ್ತಾರೆ. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಕೇಳಿದ್ದಾರೆ. ಇಲ್ಲಿ 8 ಪ್ರಶ್ನೆಗಳು ಬರ್ತದೆ. ಕಂಪ್ಲೀಟ್ ಆನ್ಸರ್ ನೋಡ್ತಾ ಹೋಗೋಣ. 17ನೇ ಪ್ರಶ್ನೆ, ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳೇನು ಕೇಳಿದ್ದಾರೆ ಮಕ್ಕಳ. ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದ ಹುದ್ದೆಯಲ್ಲಿರಬಾರದು, ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು, ನ್ಯಾಯಾಲಯದ ಶಿಕ್ಷೆ ಪಡೆದಿರಬಾರದು, ದಿವಾಳಿಕೋರನಾಗಿರಬಾರದು. ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳು ಯಾವ್ಯಾವ ಕೇಳಿದ್ದಾರೆ. ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಮುನ್ಸಿಫ್ ನ್ಯಾಯಾಲಯಗಳು, ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ. 18ನೇ ಪ್ರಶ್ನೆ, ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳು ಯಾವ್ಯಾವು ಕೇಳಿದರೆ. ಕುಟುಂಬ, ಸಮವಯಸ್ಕರು, ಧರ್ಮ, ಶಾಲೆ, ಸಮೂಹ ಮಾಧ್ಯಮ, ನೆರೆಹೊರೆ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಗರ ಸಮುದಾಯದ ಲಕ್ಷಣಗಳು ಯಾವ್ಯಾವು ಕೇಳಿದ್ದಾರೆ. ಒಂದು ಸಾಮಾಜಿಕ ವೈವಿಧ್ಯತೆ, ಅನಾಮಿಕತೆ, ಸಾಮಾಜಿಕ ಚಲನೆ, ವ್ಯಕ್ತಿತ್ವವಾದ, ವಿಲಾಸವಾದ, ಚಿಕ್ಕ ಗಾತ್ರದ ಕುಟುಂಬ. 19ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದಂತಹ ಆಡಳಿತ ಸುಧಾರಣೆಗಳು ಯಾವ್ಯಾವು ಕೇಳಿದ್ದಾರೆ. ಮೊದಲನೇದಾಗಿ ಕಂದಾಯ ಸುಧಾರಣೆ, ರಾಜಧಾನಿ ಸುಧಾರಣೆ, ಸಾಂಕೇತಿಕ ನಾಣ್ಯ ಪ್ರಯೋಗ, ದಕ್ಕನ್ ನೀತಿ. ಇದಿಷ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೆದಿರಬೇಕು ಮಕ್ಕಳ. ನೆಕ್ಸ್ಟ್ 20ನೇದು, ಭಕ್ತಿ ಚಳುವಳಿಯು ಮಧ್ಯಕಾಲೀನ ಭಾರತದ ಒಂದು ಪ್ರಮುಖ ಲಕ್ಷಣವಾಗಿದೆ, ಸಮರ್ಥಿಸಿ. ಧರ್ಮ ಸುಧಾರಕರು ಭಕ್ತಿ ಪಂಥವನ್ನು ಪ್ರತಿಪಾದಿಸ್ತಾರೆ. ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನು ಹೊತ್ತಿ ಹೇಳ್ತಾರೆ. ಜನರಲ್ಲಿ ಭಾತೃತ್ವ ಭಾವನೆ ಬೆಳೆಸಲು ಯತ್ನಿಸ್ತಾರೆ. ಸರ್ವಧರ್ಮ ಸಮಾನತೆಯ ತತ್ವವನ್ನು ಪ್ರತಿಪಾದಿಸ್ತಾರೆ. 21ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯ ಹಂಚಿಕೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕೋಲಾರ,
ನಂದಿದುರ್ಗ, ಉರಿಗಾಂ, ಚಾಂಪಿಯನ್ ರೀಫ್, ಮೈಸೂರು ಗಣಿ, ರಾಯಚೂರು ಹಟ್ಟಿ, ತುಮಕೂರು, ಬೆಳ್ಳಾರ, ಅಜ್ಜನಹಳ್ಳಿ, ಗದಗ, ಮುಳಗುಂದ, ಕಪ್ಪತಗುಡ್ಡ, ಹಾಸನ, ಕೆಂಪಿನಕೋಟೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಪ್ರವಾಸೋದ್ಯಮ ಬೆಳವಣಿಗೆಗೆ ಅಗತ್ಯವಿರುವ ಸಂಗತಿಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಒಂದು, ಮೂಲಭೂತ ಸೌಕರ್ಯ, ಸ್ವಚ್ಛತೆ, ವೈದ್ಯಕೀಯ ಸೌಲಭ್ಯ, ಮಾರ್ಗದರ್ಶನ, ರಕ್ಷಣೆ, ಸೂಕ್ತ ಸಾರಿಗೆ ಸೌಲಭ್ಯ. 23ನೇ ಪ್ರಶ್ನೆ, ಕೃಷಿಯ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಮೊದಲನೇದಾಗಿ ಸುಧಾರಿತ ಬೀಜ ಪೂರೈಕೆ, ರಾಸಾಯನಿಕ ಗೊಬ್ಬರಗಳನ್ನು ಸಬ್ಸಿಡಿ ದರದಲ್ಲಿ ನೀಡುವುದು, ಯಾಂತ್ರಿಕ ಬೇಸಾಯ ಪ್ರೋತ್ಸಾಹ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಸಣ್ಣ ದೊಡ್ಡ ನೀರಾವರಿ ಯೋಜನೆಗಳು, ವಾಣಿಜ್ಯ ಬೆಳೆಗೆ ಪ್ರೋತ್ಸಾಹ. ನೆಕ್ಸ್ಟ್, ಮಾರುಕಟ್ಟೆ ಮಿಶ್ರಣದ ಮೌಲಾಂಶಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಉತ್ಪನ್ನ ಮಿಶ್ರಣ, ಬೆಲೆ ಮಿಶ್ರಣ, ಸ್ಥಳ ಮಿಶ್ರಣ, ಪರಿವರ್ತನೆ ಮಿಶ್ರಣ. ಸೊ ಅದಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿತ್ತು ಮಕ್ಕಳ. 3 ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ. 25ನೇ ಪ್ರಶ್ನೆ, ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವ್ಯಾವು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅದ್ವೈತ ಅಂದರೆ ಏಕ ಅಥವಾ ಒಂದೇ ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಹೇಳ್ತಾರೆ. ಜ್ಞಾನ ಮಾರ್ಗದಿಂದ ನಮ್ಮ ಜೀವಾತ್ಮವನ್ನು ಬ್ರಹ್ಮನೊಡನೆ ವಿಲೀನಗೊಳಿಸಬೇಕು. ಇವರು ಜ್ಞಾನ ಮಾರ್ಗದ ಪ್ರತಿಪಾದಕರಾಗಿದ್ದಾರೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವ್ಯಾವು ಕೇಳಿದ್ದಾರೆ. ಮೊದಲನೇದು, ಸಮಾಜದಲ್ಲಿ ಸಮಾನತೆ ಮೂಡಿಸ್ತಾರೆ. ಕರ್ನಾಟಕದ ಸಂಸ್ಕೃತಿಯನ್ನು ವಿಶ್ವವ್ಯಾಪ್ತಿ ಮಾಡ್ತಾರೆ. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ವಚನಗಳನ್ನು ರಚಿಸಿದರು. ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸಿದರು. ಅಸ್ಪೃಶ್ಯತೆಯನ್ನು ವಿರೋಧಿಸಿದ್ದಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ವ್ಯವಸಾಯವು ಭಾರತದ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಹೇಗೆ ಅಂತೇಳಿ ಕೇಳಿದ್ದಾರೆ. ಜನರ ಜೀವನಾಧಾರವಾಗಿದೆ. ಆಹಾರ ಪೂರೈಕೆ, ಮೇವು ಪೂರೈಕೆ, ಕಚ್ಚಾ ವಸ್ತುಗಳ ಪೂರೈಕೆ, ಆರ್ಥಿಕ ಅಭಿವೃದ್ಧಿ, ತಲಾದಾಯ ಹೆಚ್ಚಳ, ರಾಷ್ಟ್ರೀಯ ಆದಾಯದ ಹೆಚ್ಚಳ, ವಿದೇಶಿ ವಿನಿಮಯಗಳ ಗಳಿಕೆ. ಸೊ ಅದಕ್ಕೆ ಆಪ್ಷನನ್ನು ಕೊಟ್ಟು ಸಾರಿಗೆಯು ದೇಶದ ಆರ್ಥಿಕತೆಯ ಜೀವನಾಡಿ ಹೇಗೆ ಅಂತ ಕೇಳಿದ್ದಾರೆ. ಸೊ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಕೃಷಿ ಉತ್ಪನ್ನಗಳನ್ನು ಕೃಷಿ ವಲಯಗಳಿಗೆ ಸಾಗಿಸಲು, ಗಣಿಗಳಿಂದ ಖನಿಜಗಳನ್ನು ಕೈಗಾರಿಕೆಗಳಿಗೆ ಸಾಗಿಸಲು, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ಪ್ರಯಾಣಿಕರನ್ನು ಸಾಗಿಸಲು. 27ನೇ ಪ್ರಶ್ನೆ, ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕುಗಳ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಹಣದ ವಹಿವಾಟು, ಠೇವಣಿ ಅಂಗೀಕರಿಸುವುದು, ಸಾಲ ಕೊಡುವುದು, ಹಣ ವರ್ಗಾವಣೆ, ಭದ್ರತಾ ಕಪಾಟು ಕೊಡುವುದು, ಬ್ಯಾಂಕಿಂಗ್ ವ್ಯವಹಾರ. ಸೊ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಉತ್ಪಾದನೆಯಲ್ಲಿ ಶ್ರಮದ ಮಹತ್ವವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಶ್ರಮವು ಬಹುಮುಖ್ಯ ಉತ್ಪಾದನಾ ಅಂಗವಾಗಿದೆ. ಇದು ಇತರೆ ಉತ್ಪಾದನಾ ಅಂಗಗಳನ್ನು ಚುರುಕುಗೊಳಿಸುತ್ತದೆ. ಶ್ರಮವಿಲ್ಲದೆ ಯಾವುದೇ ವಸ್ತುವಿನ ಉತ್ಪಾದನೆ ಸಾಧ್ಯವಿಲ್ಲ. ಶ್ರಮವು ಉತ್ಪಾದನಾ ಅಂಗಗಳನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ನಿರ್ವಹಣೆಯ ತತ್ವಗಳನ್ನು ತಿಳಿಸಿ. ಸೊ ಕಾರ್ಯವಿಭಜನೆ, ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪ ಆದೇಶ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಅಂತಃಸರಪಳಿ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮಾರುಕಟ್ಟೆ ವ್ಯತ್ಯಾಸ ಕೇಳಿದರು. ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತ, ನಿರ್ದಿಷ್ಟ ಸ್ಥಳವಿರುತ್ತದೆ, ನಿರ್ದಿಷ್ಟ ವ್ಯವಹಾರ ಇರುತ್ತದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗೆ ಬಂದರೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತ ಇರೋದಿಲ್ಲ, ನಿರ್ದಿಷ್ಟ ಸ್ಥಳ ಇರುವುದಿಲ್ಲ, ನಿರ್ದಿಷ್ಟ ವ್ಯವಹಾರಗಳು ಇರೋದಿಲ್ಲ. 29ನೇ ಪ್ರಶ್ನೆ, ಯಹೂದಿ ಧರ್ಮದ ಯಾವುದಾದರೂ 6 ನಿಯಮಗಳನ್ನ ಕೇಳಿದ್ದಾರೆ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರದು, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯನ್ನು ಗೌರವಿಸಬೇಕು, ವ್ಯಭಿಚಾರ ಸಲ್ಲದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಅಸೂಹೆ ಮಾಡಬಾರದು. ನೆಕ್ಸ್ಟ್, 1ನೇ ಬಾಜಿರಾವನ್ನ 2ನೇ ಶಿವಾಜಿ ಎನ್ನುವರು ಏಕೆ ಕೇಳಿದರೆ. ಸೊ ಅದಕ್ಕೆ ನೋಡಿ, ಅವನ ಸಾಧನೆಗಳು, 1ನೇ ಬಾಜಿರಾವನ ಸಾಧನೆಗಳು, ಇದಿಷ್ಟನ್ನು ಬರೆದಿರಬೇಕು, ಏಕೆಂದರೆ ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ ಮಕ್ಕಳ. ನೆಕ್ಸ್ಟ್, ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯ ಹಂತಗಳನ್ನ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಚುನಾವಣಾ ಅಧಿಸೂಚನೆ, ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಮತದಾನದ ದಿನ, ಮತ ಎಣಿಕೆ. ನೆಕ್ಸ್ಟ್, ಆಧುನಿಕ ಕುಟುಂಬ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣ ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕು, ಕೈಗಾರೀಕರಣ, ನಗರೀಕರಣ, ಪ್ರಜಾಪ್ರಭುತ್ವ ತತ್ವಗಳು. ನೆಕ್ಸ್ಟ್ 33ನೇದು, ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸವಾಗಿದೆ, ಸಮರ್ಥಿಸಿ ಕೇಳಿದ್ದಾರೆ. ಸೊ ವಿಭಿನ್ನ ಮಣ್ಣಿನ ಲಭ್ಯತೆ, ವಾಯುಗುಣ ವೈವಿಧ್ಯತೆ, ಭೂಸ್ವರೂಪ, ಸಮುದ್ರ ಸಾಮೀಪ್ಯ, ಸಮುದ್ರ ಮಟ್ಟದಿಂದ ಎತ್ತರ, ಆರ್ದ್ರತೆ. ಸೊ ಇದಿಷ್ಟು 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ನೋಡಿ, ಕೀ ಆನ್ಸರ್ಸ್.
ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ವಿವರಿಸಿ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟು ಆನ್ಸರನ್ನು ನೀವಲ್ಲಿಗೆ ಬರೀಬೇಕಾಗ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಕೇಳಿದ್ದಾರೆ. ಸೊ ನೋಡಿ, ಯಂತ್ರಗಳ ಬೇಡಿಕೆ ಹೆಚ್ಚಾಗ್ತದೆ, ಇಂಗ್ಲೆಂಡಿನ ಆರ್ಥಿಕ ಬಲಿಷ್ಠವಾಗಿದೆ, ಸಮಾಜದ ಉದಯವಾಗ್ತದೆ, ಜನರು ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮಟ್ಟ ಅಭಿವೃದ್ಧಿ ಆಗ್ತದೆ. ಸೊ ಇದಿಷ್ಟು ಆನ್ಸರನ್ನು ಅಲ್ಲಿ ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. 35ನೇದಕ್ಕೆ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತವೆ, ವಿಶ್ಲೇಷಿಸಿ ಕೇಳಿದ್ದಾರೆ. ಸೊ ನೋಡಿ, ಇದಿಷ್ಟು ಅದರ ಕೀ ಆನ್ಸರ್ಸ್. ನೆಕ್ಸ್ಟ್, ಕೈಗಾರಿಕಾ ಸ್ಥಾನೀಕರಣದ ಹಲವು ಅಂಶಗಳಿಂದ ಪ್ರಭಾವಿತವಾಗಿವೆ ಕೇಳಿದ್ದಾರೆ. ಸೊ ನೋಡಿ, ಇದರ PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ. ಸೊ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕೀ ಆನ್ಸರ್ಸ್ ಸರಿಯಾಗಿ ಬರೆದಿದ್ದೀರಾ ಅಂತ ಹೇಳಿ. ಸೊ ಆ್ಯಂಡ್ ಲಾಸ್ಟಿಗೆ ಬಂದರೆ ನಿಮಗೆ ಕರ್ನಾಟಕದ ಮ್ಯಾಪನ್ನು ಕೊಟ್ಟಿದ್ರು. ಸೊ ಇದರಲ್ಲಿ ಯಾವುದಾದ್ರೂ 5 ನಿಮಗೆ ಗುರುತು ಮಾಡಲಿಕ್ಕೆ ಕೊಟ್ಟಿದ್ರು ನೋಡಿ. ಈ ರೀತಿ ನೀವು ಗುರುತು ಮಾಡಿದರೆ ನಿಮಗೆ ಪೂರ್ಣ ಅಂಕಗಳಲ್ಲಿ ಸಿಗ್ತದೆ. ಸೊ ಚೆನ್ನಾಗಿ ಮಾಡಿರ್ತೀರ ಅನ್ಕೊತೀನಿ. ಸೊ ನೆಕ್ಸ್ಟ್ ನಿಮಗೆ 4ನೇ ತಾರೀಕು ಎಕ್ಸಾಮ್ ಇದೆ, ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.